ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ರಾಣಿ ಸತೀಶ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ನೀವು ನಮಸ್ತೆ ಮೇಡಮ್. ಈಗಾಗಲೇ ಗಮನಿಸ್ತಾ ಇರೋ ಹಾಗೆ ಸಾಕಷ್ಟು ನಾವು ಎಸ್.ಎಂ. ಕೃಷ್ಣ ಅವರ ಬಗ್ಗೆ ಮಾತುಗಳನ್ನು ಕೇಳ್ತಾ ಇದ್ದೀವಿ, ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಅವರಿಲ್ಲ ಅಂದ್ರೂ ಕೂಡ ಅವರ ವ್ಯಕ್ತಿತ್ವ ನಮ್ಮನ್ನು ಇಷ್ಟು ಮಾತನಾಡುವಂತೆ ಮಾಡಿದೆ. ನೀವು ಅಲ್ಲಿ ಅವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿದ್ರಿ, ಹೀಗಾಗಿ ಅವರ ಜೊತೆ ಇದ್ದಂತಹ ಒಡನಾಟದ ಬಗ್ಗೆ ಮಾತನಾಡೋದಾದ್ರೆ ಮೇಡಮ್. ಇದು ನಿಜವಾಗ್ಲೂ ಬಹಳಷ್ಟು ರಾಜಕೀಯಗಳಲ್ಲಿ ಒಂದು ತಾರೆಯನ್ನ, ನಾವು ಧ್ರುವ ತಾರೆಯನ್ನ ಕಳ್ಕೊಂಡಿದ್ದೀವಿ. ಸೋಮನಹಳ್ಳಿ ಮಲ್ಲಯ್ಯ ಅವರ ಪುತ್ರರಾಗಿ ಎಸ್.ಎಂ. ಕೃಷ್ಣ ಅವರು 95 ವರ್ಷ ಅವರು ಬದುಕಿದ್ದು. ಅವರ ಅವಧಿಯಲ್ಲಿ ಅನೇಕ ಸ್ಥಾನಮಾನಗಳನ್ನ ರಾಜಕೀಯವಾಗಿ ಅವರು ಹೊಂದಿದ್ರು. ಅದರಲ್ಲೂ ಅವರು ಮೈಸೂರು ಸಂಸ್ಥಾನದಲ್ಲಿ ಮೆಂಬರ್ ಆಫ್ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಒಳಗೆ ಅವ್ರ ತಂದೆ ಮಲ್ಲಯ್ಯನವರು ಇದ್ದಾಗ ನಮ್ಮ ತಂದೆ ಎಚ್.ಎಂ. ಚನ್ನಬಸಪ್ಪನವರು ಸಹ ಸದಸ್ಯರಾಗಿದ್ದು, ಇದೊಂದು ಕುಟುಂಬದ ಸಂಬಂಧ ಅಂತ ನಾನಾದ್ರೂ ನೆನಪಿಸ್ಕೊಳ್ತೇನೆ. ಮತ್ತೆ ಅವರ ಸಂಪುಟದಲ್ಲಿ ನಾನು ಸಚಿವೆಯಾಗುವಂತ ಅವಕಾಶ ಬಂತು. ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ಸಂಪುಟದಲ್ಲಿ ನಮ್ಮ ತಂದೆ ಸಚಿವರಾಗಿದ್ದಾಗ ಎಸ್.ಎಂ. ಕೃಷ್ಣ ಅವರು ಸಚಿವರಾಗಿದ್ದು ಒಂದು ರೀತಿಯ ಬಾಂಧವ್ಯದ ಕೊಂಡಿ ಅಂತ ನಾನಾದ್ರೂ ಭಾವಿಸ್ತೇನೆ. ಅವರು ಮುಖ್ಯಮಂತ್ರಿಯಾಗಿದ್ದಾಗ ನಾನು ಕನ್ನಡ ಮತ್ತು ಸಂಸ್ಕೃತಿ ಸಚಿವೆಯಾಗಿ ಅವ್ರ ಜೊತೆ ಒಡನಾಟ ತುಂಬಾ ನೆನಪಿಸ್ಕೊಳ್ಳೋ ಅಂತದ್ದು. ಅವರು ಒಳ್ಳೆ ಕೆಲಸ ಮಾಡಿದಾಗೆಲ್ಲ ಕೊಡ್ತಾ ಇದ್ರು. ನಾನು ಅವರಿಗೆ ಸಚಿವೆ ಆದ ತಕ್ಷಣ ಹೇಳಿದ್ದೆ, ಸರ್ ನಾನು ನಿಮ್ಗೆ ಪದೇ ಪದೇ ಬಂದು ನಿಮ್ಮ ಸಚಿವಾಲಯದಲ್ಲಿ ತೊಂದರೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಬರ್ತಾ ಇಲ್ಲ ಅಂತ ನೀವು ಬೇಸರ ಪಟ್ಕೊಳ್ಳೋದು ಬೇಡ. ನಾನು ನೀವು ಕೊಟ್ಟಂತ ಜವಾಬ್ದಾರಿಯನ್ನ ಬಹಳಷ್ಟು ಪರಿಶ್ರಮದಿಂದ ನಿರ್ವಹಿಸ್ತೀನಿ. ನನಗೇನಾದ್ರು ಗೊತ್ತಾಗದೆ ಇದ್ರೆ ಮಾತ್ರ ನಾನು ನಿಮ್ಮ ಹತ್ರ ಬಂದು ನಿಮ್ಮ ಸಲಹೆ ಸೂಚನೆಯನ್ನ ಸ್ವೀಕರಿಸ್ತೇನೆ ಅಂತ ಅವರು ನಿಜವಾಗ್ಲೂ ಯು ಗೋ ಅಹೆಡ್ ಅಂತ ಹೇಳಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ರು. ಕೊನೆಯಲ್ಲಿ ನನ್ನ ಸಚಿವ ಸ್ಥಾನ ಕೊನೆಯ ಸ್ಥಾನ ಮಾಡ್ಬತ್ತಾಗ ಅವರೊಂದು ಮಾತು ಹೇಳಿದ್ರು ಕನ್ನಡ ಭವನದಲ್ಲಿ, ಕಪ್ಪು ಚುಕ್ಕೆ ಇಲ್ಲದಂತೆ ಅವರು ರಾಣಿ ಸತೀಶ್ ಅವರು ಈ ಇಲಾಖೆಯನ್ನ ನಿರ್ವಹಿಸಿದ್ದಾರೆ ಅಂತ ಹೇಳಿದ ಮಾತು ನನಗೆ ತುಂಬಾ ಸಂತೋಷ. ನೀವು ಹೇಳಿರೋಂತ ಒಂದು ಮಾತು, ಕಪ್ಪು ಚುಕ್ಕೆ ಇಲ್ಲದಂತೆ ರಾಜಕೀಯವನ್ನ ನಡೆಸಬೇಕು ಅಂತ ಹೇಳಿ ಅವರು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ರು. ಯಾಕೆಂದ್ರೆ ಇದುವರೆಗೆ ಎಸ್.ಎಂ. ಕೃಷ್ಣ ಅವರು ಯಾವುದೇ ರೀತಿ ಕಪ್ಪು ಚುಕ್ಕೆ ಇಲ್ಲದಂತೆ ಅವರ ವ್ಯಕ್ತಿತ್ವವನ್ನ ಮತ್ತೆ ರಾಜಕಾರಣದಲ್ಲಿ ಅವರು ನಡೆದು ಬಂದಂತಹ ದಾರಿಯನ್ನ ನಾವು ನೋಡ್ತಾ ಇರೋದಾದ್ರೆ ಅಜಾತ ಶತ್ರುವಾಗಿ ಅವರು ಬಂದಂಥದ್ದನ್ನ ನಾವು ಗಮನಿಸಬಹುದು. ಇನ್ನು ಈ ಬಗ್ಗೆ ಮಾತನಾಡ್ತಾರೆ ನಮ್ಮ ಜೊತೆ ಯು.ಟಿ. ಖಾದರ್ ಅವರು, ಸ್ಪೀಕರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಾವು ಗಮನಿಸ್ತಾ ಇರೋ ಹಾಗೆ ಎಸ್.ಎಂ. ಕೃಷ್ಣ ಅವರು ಇವತ್ತು ನಮ್ಮ ಜೊತೆ ಇಲ್ಲ, ಬಟ್ ಅವರ ರಾಜಕೀಯ ಹಾದಿ ನಮ್ಮನ್ನು ಪದೇ ಪದೇ ಅವರನ್ನು ನೆನಪು ಮಾಡುವಂಥ ರೀತಿಯಲ್ಲಿ ಮಾಡ್ತಾ ಇದೆ. ನೀವು ಕಂಡಂತೆ ಎಸ್.ಎಂ. ಕೃಷ್ಣ ಸರ್